ನಮಸ್ಕಾರ ಹಾಗೂ ಟೀ ಜೊತೆ ಥಿಯರಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಚಹಾದ ಜೊತೆ ಚರ್ಚೆಗೆ ಬಂದಿರೋ ವಿಷಯ ಮಕ್ಕಳ ಮನಸ್ಸು. ಅದೊಂದು ರೀತಿ ನಿಗೂಢ, ಗೊಂದಲಮಯ, ಆದರೆ ಅಷ್ಟೇ ಅದ್ಭುತವಾದ ಪ್ರಪಂಚ. ಆ ಪ್ರಪಂಚದೊಳಗೆ ಒಂದು ಪ್ರಯಾಣ ಮಾಡೋಣ. ಖಂಡಿತ. ಒಂದು ಮಗುವಿನ ಆ ಗೊಂದಲಮಯ ಪ್ರಪಂಚ ತರ್ಕಬದ್ಧವಾಗಿ ಯೋಚಿಸುವ ದೊಡ್ಡವರ ಪ್ರಪಂಚವಾಗಿ ಹೇಗೆ ಬದಲಾಗುತ್ತೆ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೊರಟ್ರೆ ನಮಗೆ ಸಿಗೋ ಒಂದು ಅತ್ಯುತ್ತಮ ನಕ್ಷೆನೇ ಜೀನ್ ಪಿಯಾಜೆ ಅವರ ಸಿದ್ಧಾಂತ. ವಿಶೇಷವಾಗಿ KTET ಮತ್ತು CTET ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರೋರಿಗೆ ಈ ನಕ್ಷೆ ಬಹಳ ಬಹಳ ಮುಖ್ಯ. ಹೌದು, ಪರೀಕ್ಷೆಗಳಲ್ಲಿ ಪಿಯಾಜೆ ಇಲ್ಲದೆ ಪ್ರಶ್ನೆ ಪತ್ರಿಕೆನೇ ಇರೋದಿಲ್ಲ ಅಂತಾರೆ. ಆದರೆ ಇದೊಂದು ಹಳೆ ಸಿದ್ಧಾಂತ ಅಲ್ವಾ? ಸ್ವಿಟ್ಜರ್ಲೆಂಡ್ ದೇಶದ ಮನಃಶಾಸ್ತ್ರಜ್ಞ ಸುಮಾರು 100 ವರ್ಷಗಳ ಹಿಂದೆ ಸಂಶೋಧನೆ ನಡೆಸಿದ್ದು. ಇವತ್ತಿಗೂ ಇದು ಯಾಕಿಷ್ಟೊಂದು ಪ್ರಸ್ತುತ? ಬಹಳ ಒಳ್ಳೆ ಪ್ರಶ್ನೆ. ಇದರ ಮಹತ್ವ ಅರ್ಥವಾಗಬೇಕಾದ್ರೆ ನಾವು ಪಿಯಾಜೆಗಿಂತ ಹಿಂದಿನ ಕಾಲಕ್ಕೆ ಹೋಗ್ಬೇಕು. ಆಗಿನ ಕಾಲದಲ್ಲಿ ಹೆಚ್ಚಿನವರು ಮಕ್ಕಳು ಏನೂ ತಿಳಿಯದ ಖಾಲಿ ಸ್ಲೇಟುಗಳು ಅಥವಾ ದೊಡ್ಡವರ ಚಿಕ್ಕ ಪ್ರತಿರೂಪಗಳು ಅಂತ ನಂಬಿದ್ರು. ಅವರಿಗೆ ಜ್ಞಾನವನ್ನ ಸುಮ್ನೆ ತುಂಬ್ರೆ ಸಾಕು, ಅವರು ಕಲ್ತ್ಕೊಳ್ತಾರೆ ಅಂದ್ಕೊಂಡಿದ್ರು. ಅಂದ್ರೆ ಮಕ್ಕಳ ಮೆದುಳನ್ನ ಒಂದು ಖಾಲಿ ಡಬ್ಬಿ, ನಾವದರಲ್ಲಿ ಮಾಹಿತಿ ತುಂಬಬೇಕು ಅಂತ ಅಂದ್ಕೊಂಡಿದ್ರು. ನಿಖರವಾಗಿ. ಆದ್ರೆ ಪಿಯಾಜೆ ಬಂದು, ಇಲ್ಲ ನಿಲ್ಲಿ, ಸಮಸ್ಯೆ ಡಬ್ಬಿಯಲ್ಲಿಲ್ಲ, ಡಬ್ಬಿಯ ವಿನ್ಯಾಸದಲ್ಲೇ ಇದೆ ಅಂದ್ರು. ಅವ್ರು ಹೇಳಿದು ಮಕ್ಕಳ ಮೆದುಳಿನ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಅವರ ಯೋಚನಾ ಕ್ರಮವೇ ಬೇರೆ. ಅದು ಹಂತ ಹಂತವಾಗಿ ಅಪ್ಗ್ರೇಡ್ ಆಗುತ್ತೆ. ಸಾಫ್ಟ್ವೇರ್ ಅಪ್ಡೇಟ್ ತರನ? ಕರೆಕ್ಟ್. ಒಂದು ಹಳೆಯ ನೋಕಿಯಾ ಫೋನ್ಗೆ ನೀವು ಇವತ್ತಿನ ಆಂಡ್ರಾಯ್ಡ್ ಆಪ್ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ನೋಡಿ, ಹಾಗೆ ಮಕ್ಕಳ ಮೆದುಳಿಗೆ ಅದರ ಬೆಳವಣಿಗೆಯ ಹಂತಕ್ಕೆ ತಕ್ಕಂತೆ ಮಾತ್ರ ಜ್ಞಾನವನ್ನ ಸಂಸ್ಕರಿಸಲು ಸಾಧ್ಯ. ಈ ಒಂದು ಆಲೋಚನೆ ಶಿಕ್ಷಣ ಕ್ಷೇತ್ರದ ದೃಷ್ಟಿಯನ್ನೇ ಬದಲಾಯಿಸಿತು. ಓಹ್, ಈಗ ಅರ್ಥವಾಯ್ತು. ಅಂದ್ರೆ ಮಕ್ಕಳು ಕೇವಲ ಏನು ಯೋಚಿಸ್ತಾರೆ ಅನ್ನೋದಕ್ಕಿಂತ ಹೇಗೆ ಯೋಚಿಸ್ತಾರೆ ಅನ್ನೋದ್ರ ಮೇಲೆ ಪಿಯಾಜೆ ಗಮನ ಹರಿಸಿದ್ರು. ಆ ಸಾಫ್ಟ್ವೇರ್ ಅಪ್ಡೇಟ್ ಅಥವಾ ಹಂತಗಳ ಬಗ್ಗೆ ತಿಳಿಯಲು ಬಹಳ ಕುತೂಹಲ ಆಗ್ತಿದೆ. ಆ ನಕ್ಷೆಯ ಮೊದಲ ನಿಲ್ದಾಣ ಯಾವುದು? ಪಿಯಾಜೆ ಅವರ ನಕ್ಷೆಯಲ್ಲಿ ಒಟ್ಟು 4 ಪ್ರಮುಖ ನಿಲ್ದಾಣಗಳಿವೆ. ಮೊದಲ ನಿಲ್ದಾಣ ಸಂವೇದನಾ ಚಲನಾ ಹಂತ, ಅಂದ್ರೆ ಸೆನ್ಸರಿ ಮೋಟರ್ ಸ್ಟೇಜ್. ಇದು ಮಗು ಹುಟ್ಟಿದಾಗಿನಿಂದ 2 ವರ್ಷದವರೆಗೆ ಇರುತ್ತೆ. ಸರಿ. ಈ ಹಂತದ ಹೆಸರು ಕೇಳಿದ್ರೇನೆ ಗೊತ್ತಾಗುತ್ತೆ, ಮಕ್ಕಳು ತಮ್ಮ ಸಂವೇದನೆಗಳು ಮತ್ತು ಚಲನೆಗಳ ಮೂಲಕವೇ ಜಗತ್ತನ್ನ ಅರ್ಥ ಮಾಡ್ಕೊಳ್ತಾರೆ. ಇದೇ ಕಾರಣಕ್ಕೆ ಆ ವಯಸ್ಸಿನ ಮಕ್ಕಳು ಕೈಗೆ ಸಿಕ್ಕಿದ್ದನ್ನೆಲ್ಲ ನೇರವಾಗಿ ಬಾಯಿಗೆ ಹಾಕೊಳ್ಳೋದು. ನಮ್ಮನೇಲಿ ನನ್ನ ತಮ್ಮನ ಮಗ ಇದ್ದಾನೆ. ರಿಮೋಟು, ಚಪಲಿ, ಫೋನ್ ಯಾವುದನ್ನೂ ಬಿಡಲ್ಲ. ನಾವು ಬೇಡ ಅಂದಷ್ಟು ಅದೇ ಬೇಕು ಅವನಿಗೆ. ಅದು ಅವರ ಕಲಿಕೆಯ ವಿಧಾನ ಅಂತ ನೀವು ಹೇಳ್ತಿದ್ದೀರಾ? ಹೌದು, ಅದು ಅವರ ಜಗತ್ತನ್ನ ಅನ್ವೇಷಿಸುವ ರೀತಿ. ಆ ವಸ್ತುವಿನ ಆಕಾರ, ಅದರ ಗಟ್ಟಿತನ, ಅದರ ರುಚಿ ಹೇಗಿದೆ ಅಂತ ಅವರು ತಮ್ಮ ಸಂವೇದನೆಗಳ ಮೂಲಕವೇ ಕಲಿತಾರೆ. ಈ ಹಂತದಲ್ಲಿ ಭಾಷೆ ಇನ್ನೂ ಪೂರ್ತಿಯಾಗಿ ಬೆಳೆದಿರೋದಿಲ್ಲ, ಹಾಗಾಗಿ ಅವರ ದೇಹವೇ ಅವರ ಮೊದಲ ಪ್ರಯೋಗಾಲಯ. ಈ ಪ್ರಯೋಗಾಲಯದಲ್ಲಿ ನಡೆಯೋ ಒಂದು ದೊಡ್ಡ ಆವಿಷ್ಕಾರದ ಬಗ್ಗೆ ನೀವು ಹೇಳಬೇಕು. ವಸ್ತುವಿನ ಸ್ಥಿರತೆ ಅಥವಾ ಆಬ್ಜೆಕ್ಟ್ ಪರ್ಮನೆನ್ಸ್ ಅಂತಾರಲ್ಲ, ಅದು ನಿಜಕ್ಕೂ ಕುತೂಹಲಕಾರಿ. ಹೌದು, ಆಬ್ಜೆಕ್ಟ್ ಪರ್ಮನೆನ್ಸ್ ಅಂದ್ರೆ ಒಂದು ವಸ್ತು ಕಣ್ಣಿಗೆ ಕಾಣಿಸದಿದ್ರೂ ಅದು ಅಸ್ತಿತ್ವದಲ್ಲಿದೆ ಎಂಬ ತಿಳುವಳಿಕೆ. ಈ ಹಂತದ ಆರಂಭದಲ್ಲಿ, ಅಂದ್ರೆ ಒಂದು 6 ತಿಂಗಳ ಮಗುವಿನ ಮುಂದೆ ಒಂದು ಆಟಿಕೆ ಇಟ್ಟು ಅದನ್ನೊಂದು ಬಟ್ಟೆಯಿಂದ ಮುಚ್ಚಿಬಿಡಿ. ಮಗುವಿಗೆ ಆ ಆಟಿಕೆ ಈ ಜಗತ್ತಿಂದಲೇ ಮಾಯವಾಯಿತು ಅನ್ಸ್ಬಿಡುತ್ತೆ. ಅದು ಬೇರೆ ಕಡೆ ಗಮನ ಕೊಡೋಕ್ ಶುರು ಮಾಡುತ್ತೆ. ಹಾಗಾ? ಆದ್ರೆ ಸುಮಾರು 8-9 ತಿಂಗಳ ನಂತರ ಅದೇ ಮಗುವಿನ ಮುಂದೆ ಆಟಿಕೆ ಮುಚ್ಚಿಟ್ರೆ ಅದು ಈಗ ಸುಮ್ನೆ ಕೂರೋದಿಲ್ಲ. ಬಟ್ಟೆಯನ್ನ ಸರಿಸಿ ಆಟಿಕೆಯನ್ನ ಹುಡುಕೋಕೆ ಪ್ರಯತ್ನಿಸ್ತದೆ. ಯಾಕೆಂದ್ರೆ ಅದರ ಮೆದುಳಲ್ಲಿ ಒಂದು ದೊಡ್ಡ ಯುರೇಕಾ ಮೊಮೆಂಟ್ ಆಗಿರುತ್ತೆ. ವಸ್ತು ಕಣ್ಣಿಗೆ ಕಾಣಿಸದಿದ್ರೂ ಅದು ಎಲ್ಲೋ ಒಂದ್ ಕಡೆ ಇರುತ್ತೆ. ಇದು ಅವರ ಸ್ಮರಣಶಕ್ತಿ ಮತ್ತು ತಾರ್ಕಿಕ ಚಿಂತನೆಯ ಉದಯ. ವಾಹ್! ಹಾಗಾದ್ರೆ ಮಗುವಿಗೆ ವಸ್ತು ಮಾಯವಾಗಲ್ಲ ಅಂತ ಗೊತ್ತಾಯ್ತು. ಅವರ ಮೆದುಳಿನ ಮೊದಲ ಸಾಫ್ಟ್ವೇರ್ ಅಪ್ಡೇಟ್ ಯಶಸ್ವಿಯಾಯಿತು. ಈಗ ಮುಂದಿನ ನಿಲ್ದಾಣಕ್ಕೆ ಹೋಗೋಣ. ನಮ್ಮ ಪ್ರಯಾಣದ 2ನೇ ನಿಲ್ದಾಣ ಕಾರ್ಯಾಚರಣೆ ಪೂರ್ವ ಹಂತ, ಅಂದ್ರೆ ಪ್ರೀ ಆಪರೇಷನಲ್ ಸ್ಟೇಜ್. ಇದು 2 ರಿಂದ 7 ವರ್ಷದ ಮಕ್ಕಳಲ್ಲಿ ಕಂಡುಬರುತ್ತೆ. ನಮ್ಮ LKG, UKG ಮತ್ತೆ ಪ್ರೈಮರಿ ಸ್ಕೂಲ್ ಆರಂಭದ ಮಕ್ಕಳು. ಹೌದು, ಈ ಹಂತದಲ್ಲಿ ಭಾಷೆ ಮತ್ತು ಕಲ್ಪನಾ ಶಕ್ತಿ ಚಿಗುರೊಡೆದು ದೊಡ್ಡ ಮರವಾಗುತ್ತೆ. ಹೌದು, ಇವರ ಕಲ್ಪನಾ ಲೋಕವೇ ಬೇರೆ. ಒಂದು ಬಾಳೆಹಣ್ಣು ಫೋನ್ ಆಗುತ್ತೆ, ಒಂದು ಪೊರಕೆ ಕುದುರೆಯಾಗುತ್ತೆ, ಅಡಿಗೆ ಮನೆ ಪಾತ್ರೆಗಳೆಲ್ಲ ಡ್ರಮ್ಸ್ ಆಗುತ್ತೆ. ಖಂಡಿತ. ಸಾಂಕೇತಿಕ ಆಟ ಅಂದ್ರೆ ಸಿಂಬಾಲಿಕ್ ಪ್ಲೇ ಈ ಹಂತದ ಒಂದು ಪ್ರಮುಖ ಲಕ್ಷಣ. ಆದ್ರೆ ಇವರ ಆಲೋಚನೆಯಲ್ಲಿ ಕೆಲವು ಮಿತಿಗಳಿರುತ್ತವೆ. ಇವನ್ನು ಪಿಯಾಜೆ ತಪ್ಪುಗಳು ಅಂತ ಕರೆಯಲ್ಲ, ಬದಲಿಗೆ ಅವರ ಬೆಳವಣಿಗೆಯ ಸಹಜ ಭಾಗ ಅಂತಾರೆ. ಅದರಲ್ಲಿ ಮೊದಲನೆಯದು ಬಹಳ ಮುಖ್ಯವಾದದ್ದು, ಅಹಂಕೇಂದ್ರೀಯತೆ ಅಥವಾ ಈಗೋಸೆಂಟ್ರಿಸಮ್. ಇದರರ್ಥ ಅಹಂಕಾರ ಅಂತನಾ? ಇಲ್ಲ, ಹಾಗಲ್ಲ. ಈಗೋಸೆಂಟ್ರಿಸಮ್ ಅಂದ್ರೆ ಮಗು ತನ್ನ ದೃಷ್ಟಿಕೋನದಿಂದ ಮಾತ್ರ ಜಗತ್ತಿನ ನೋಡುತ್ತೆ. ಬೇರೆಯವರಿಗೂ ಬೇರೆ ದೃಷ್ಟಿಕೋನ ಇರಬಹುದು ಅನ್ನೋ ಯೋಚನೆ ಅವರಿಗೆ ಬರೋದಿಲ್ಲ. ನಾನು ಏನನ್ನು ನೋಡುತ್ತೇನೆಯೋ ಅದನ್ನೇ ಎಲ್ಲರೂ ನೋಡ್ತಾರೆ ಮತ್ತು ಹಾಗೆ ಯೋಚಿಸ್ತಾರೆ ಎಂಬ ಬಲವಾದ ನಂಬಿಕೆ ಅವರಲ್ಲಿರುತ್ತೆ. ಒಂದು ನಿಮಿಷ, ನನ್ನ ಅಕ್ಕನ ಮಗಳು ಹೀಗೆ ಮಾಡ್ತಾಳೆ. ಫೋನ್ನಲ್ಲಿ ಅವಳ ಅಜ್ಜನ ಜೊತೆ ಮಾತಾಡ್ತಾ ತಾನು ಹಾಕೊಂಡಿರೋ ಹೊಸ ಬಟ್ಟೆಯನ್ನ ತೋರಿಸಿ, ನೋಡು ಅಜ್ಜ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾಳೆ. ಅಜ್ಜನಿಗೆ ಅದು ಕಾಣಿಸಲ್ಲ ಅನ್ನೋದು ಅವಳಿಗೆ ಅರ್ಥವೇ ಆಗಲ್ಲ. ನಾನವಳು ಸುಮ್ಮನೆ ತಮಾಷೆ ಮಾಡ್ತಿದ್ದಾಳೆ ಅನ್ಕೊಂಡಿದ್ದೆ. ಹಾಗಾದ್ರೆ ಇದು ಅವಳ ಮೆದುಳಿನ ಬೆಳವಣಿಗೆಯ ಒಂದು ಮಿತಿಯೇ? ನಿಖರವಾಗಿ. ಅದು ಅವಳ ದೋಷವಲ್ಲ, ಅವಳ ಅರಿವಿನ ಹಂತದ ಲಕ್ಷಣ. ಇದೇ ರೀತಿ ಇನ್ನೊಂದು ಮಿತಿ ಇದೆ. ಅದನ್ನ ಕೇಂದ್ರೀಕರಣ ಅಥವಾ ಸೆಂಟ್ರೇಷನ್ ಅಂತಾರೆ. ಅಂದ್ರೆ ಮಕ್ಕಳು ಒಂದೇ ಬಾರಿಗೆ ಒಂದು ವಸ್ತುವಿನ ಅಥವಾ ಸನ್ನಿವೇಶದ ಒಂದೇ ಒಂದು ಗುಣಲಕ್ಷಣದ ಮೇಲೆ ಮಾತ್ರ ಗಮನ ಹರಿಸೋಕೆ ಸಾಧ್ಯ. ಅಂದ್ರೆ ಅವರ ಮೆದುಳು ಮಲ್ಟಿಟಾಸ್ಕಿಂಗ್ ಮಾಡಲ್ಲ, ಒಂದೇ ಸಲ ಒಂದೇ ವಿಷಯನ ಪ್ರೊಸೆಸ್ ಮಾಡುತ್ತೆ. ಇದಕ್ಕೆ ಯಾವ್ದಾದ್ರೂ ಉದಾಹರಣೆ ಇದೆಯಾ? ಖಂಡಿತ. ಪಿಯಾಗೆಯ ಅತ್ಯಂತ ಪ್ರಸಿದ್ಧ ಪ್ರಯೋಗವೇ ಇದರ ಮೇಲಿದೆ.
2 ಒಂದೇ ಗಾತ್ರದ ಗ್ಲಾಸ್ಗಳಲ್ಲಿ ಸಮಾನ ಪ್ರಮಾಣದ ಜ್ಯೂಸ್ ಹಾಕಿ ಮಗುವಿಗೆ ತೋರಿಸಿ. ಮಗು 2 ಸಮ ಎನ್ನುತ್ತೆ. ಈಗ ಅದರ ಮುಂದೆಯೇ 1 ಗ್ಲಾಸ್ನ ಜ್ಯೂಸನ್ನು ಎತ್ತರದ ಆದ್ರೆ ಕಿರಿದಾದ ಗ್ಲಾಸ್ಗೆ ಸುರಿರಿ. ಈಗ ಯಾವ ಗ್ಲಾಸ್ನಲ್ಲಿ ಹೆಚ್ಚು ಜ್ಯೂಸ್ ಇದೆ ಅಂತ ಕೇಳಿದ್ರೆ ಮಗು ತಕ್ಷಣ ಎತ್ತರದ ಗ್ಲಾಸನ್ನು ತೋರಿಸುತ್ತೆ. ಅಂದ್ರೆ ಆ ಮಗುವಿನ ಕಣ್ಣಿಗೆ ನಿಜವಾಗ್ಲೂ ಎತ್ತರದ ಗ್ಲಾಸ್ನಲ್ಲೇ ಹೆಚ್ಚು ಜ್ಯೂಸ್ ಕಾಣಿಸುತ್ತಾ? ಯಾಕೆ ಹಾಗೆ? ಯಾಕೆಂದ್ರೆ ಅದರ ಗಮನ ಕೇವಲ ಗ್ಲಾಸ್ನ ಎತ್ತರದ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಗ್ಲಾಸ್ ಕಿರಿದಾಗಿದೆ ಅಂದ್ರೆ ಅದರ ಅಗಲ ಕಡಿಮೆ ಇದೆ ಎಂಬ ಎರಡನೇ ಅಂಶವನ್ನ ಏಕಕಾಲದಲ್ಲಿ ಪರಿಗಣಿಸಲು ಅದರ ಮೆದುಳಿಗೆ ಸಾಧ್ಯವಾಗೋದಿಲ್ಲ. ಇದು ಅವರ ತಾರ್ಕಿಕ ಚಿಂತನೆಯ ಮಿತಿ. ಹಾಗಾದ್ರೆ ಮಕ್ಕಳು ಆ ಜ್ಯೂಸ್ ಗ್ಲಾಸ್ ವಾದದಲ್ಲಿ ಯಾವಾಗ ಗೆಲ್ತಾರೆ? ಅವರ ತರ್ಕ ಯಾವಾಗ ಶುರುವಾಗುತ್ತೆ? ಈ ಪ್ರಶ್ನೆ ನಮ್ಮನ್ನ 3ನೇ ನಿಲ್ದಾಣಕ್ಕೆ ಕರ್ಕೊಂಡೋಗುತ್ತಲ್ವಾ? ಹೌದು, ನಮ್ಮ ಪ್ರಯಾಣದ 3ನೇ ನಿಲ್ದಾಣ ಮೂರ್ತ ಕಾರ್ಯಾಚರಣೆಗಳ ಹಂತ ಅಥವಾ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್. ಇದು 7ರಿಂದ 11 ವರ್ಷದವರೆಗೆ ಅಂದ್ರೆ ನಮ್ಮ ಪ್ರಾಥಮಿಕ ಶಾಲೆಯ ಮಕ್ಕಳಲ್ಲಿ ಕಂಡುಬರುತ್ತೆ. ಇಲ್ಲಿಂದ ತರ್ಕದ ಆಟ ಶುರುವಾಗತ್ತೆ. ಆದ್ರೆ ಇಲ್ಲಿ ಒಂದು ಕಂಡೀಷನ್ ಇದೆ ಅಂತ ಕೇಳಿದ್ದೀನಿ. ಅವರ ತರ್ಕಕ್ಕೆ ಒಂದು ಮಿತಿ ಇರುತ್ತೆ. ಹೌದು, ಅವರ ತರ್ಕ ಕೇವಲ ಮೂರ್ತ ಅಂದ್ರೆ ಕಣ್ಣಿಗೆ ಕಾಣುವ, ಸ್ಪರ್ಶಿಸಬಹುದಾದ ನೈಜ ವಸ್ತುಗಳು ಮತ್ತು ಘಟನೆಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಅದಕ್ಕಾಗಿಯೇ ಈ ಹಂತದ ಹೆಸರಲ್ಲಿ ಕಾಂಕ್ರೀಟ್ ಅಂದ್ರೆ ಮೂರ್ತ ಎಂಬ ಪದವಿದೆ. ಸರಿ ಸರಿ. ಈಗ ಆ ಜ್ಯೂಸ್ ಗ್ಲಾಸ್ ಪ್ರಯೋಗವನ್ನ ಮಾಡಿದ್ರೆ ಮಕ್ಕಳು ಗ್ಲಾಸ್ನ ಆಕಾರ ಬದಲಾಗಿದೆ ಆದ್ರೆ ಜ್ಯೂಸ್ನ ಪ್ರಮಾಣ ಬದಲಾಗಿಲ್ಲ ಅಂತ ತಾರ್ಕಿಕವಾಗಿ ವಿವರಿಸಬಲ್ಲರು. ಇದನ್ನೇ ಸಂರಕ್ಷಣೆ ಅಥವಾ ಕನ್ಸರ್ವೇಷನ್ ಅಂತ ಕರೆಯೋದು ಅಲ್ವಾ? ಅಂದ್ರೆ ವಸ್ತುವಿನ ಬಾಹ್ಯರೂಪ ಬದಲಾದ್ರೂ ಅದರ ಮೂಲಗುಣ ಅಂದ್ರೆ ಪ್ರಮಾಣ, ತೂಕ ಬದಲಾಗಲ್ಲ ಅನ್ನೋ ತಿಳುವಳಿಕೆ. ನಿಖರವಾಗಿ. ಇದಕ್ಕೆ ಕಾರಣ ಅವರು ಈಗ ಡಿಸೆಂಟ್ರೇಷನ್ ಮಾಡಲು ಕಲಿಯುತ್ತಾರೆ. ಅಂದ್ರೆ ಗ್ಲಾಸಿನ ಎತ್ತರ ಮತ್ತು ಅಗಲ 2 ಅಂಶಗಳನ್ನ ಒಟ್ಟಿಗೆ ಪರಿಗಣಿಸೋ ಸಾಮರ್ಥ್ಯ ಅವರ ಮೆದುಳಿಗೆ ಬಂದಿರುತ್ತೆ. ಇದೇ ರೀತಿ ಒಂದು ಜೇಡಿಮಣ್ಣಿನ ಉಂಡೆಯನ್ನ ಹಾವಿನ ಹಾಗೆ ಉದ್ದ ಮಾಡಿದ್ರೂ ಅದರ ಪ್ರಮಾಣ ಒಂದೇ ಇರುತ್ತೆ ಅಂತ ಅವರು ಅರ್ಥ ಮಾಡ್ಕೋತಾರೆ. ಅದಕ್ಕಾಗಿಯೇ ಪ್ರಾಥಮಿಕ ಶಾಲೆಯಲ್ಲಿ ಗಣಿತ ಹೇಳ್ಕೊಡುವಾಗ ಕೇವಲ ಸಂಖ್ಯೆಗಳನ್ನು ಬರೆಯೋ ಬದಲು ಮಣಿಗಳು, ಕಡ್ಡಿಗಳಂಥ ನೈಜ ವಸ್ತುಗಳನ್ನು ಬಳಸಿ ಪಾಠ ಮಾಡೋದು. ಆಗ ಅವರಿಗೆ ಸಂಕಲನ, ವ್ಯವಕಲನ ಸುಲಭವಾಗಿ ಅರ್ಥ ಆಗುತ್ತೆ. ವಸ್ತುಗಳನ್ನು ವರ್ಗೀಕರಿಸೋದು, ಕ್ರಮವಾಗಿ ಜೋಡಿಸೋದು ಇದೆಲ್ಲವೂ ಈ ಹಂತದಲ್ಲಿ ಸುಲಭವಾಗುತ್ತಲ್ವಾ? ಹೌದು, ಅವರ ಆಲೋಚನೆ ಹೆಚ್ಚು ವ್ಯವಸ್ಥಿತ ಮತ್ತು ತಾರ್ಕಿಕವಾಗುತ್ತೆ. ಆದರೆ ನೀವು ಈ ಹಂತದ ಮಗುವಿಗೆ ಪ್ರಾಮಾಣಿಕತೆ ಎಂದರೇನು ಅಥವಾ ನ್ಯಾಯದ ಪರಿಕಲ್ಪನೆಯನ್ನು ವಿವರಿಸು ಅಂತ ಅಮೂರ್ತ ಪ್ರಶ್ನೆಗಳನ್ನ ಕೇಳಿದ್ರೆ ಅವರಿಗೆ ಉತ್ತರಿಸೋಕೆ ಕಷ್ಟ ಆಗತ್ತೆ. ಯಾಕೆಂದ್ರೆ ಅವರ ತರ್ಕ ಇನ್ನೂ ಕಣ್ಣಿನಿ ಕಾಣೋ ಪ್ರಪಂಚಕ್ಕೆ ಬಂಧಿಯಾಗಿರುತ್ತೆ. ಕರೆಕ್ಟ್. ಆ ಸಾಮರ್ಥ್ಯ ಬರೋದೇ ನಮ್ಮ ನಕ್ಷೆಯ ಕೊನೆಯ ಮತ್ತು ಅಂತಿಮ ನಿಲ್ದಾಣದಲ್ಲಿ. ಅದುವೇ ಔಪಚಾರಿಕ ಕಾರ್ಯಾಚರಣೆಗಳ ಹಂತ, ಅಂದ್ರೆ ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಇದು 11 ವರ್ಷ ಮತ್ತು ಮೇಲ್ಪಟ್ಟವರಲ್ಲಿ ಅಂದ್ರೆ ಪ್ರೌಢಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಲ್ಲಿ ಕಂಡುಬರುತ್ತೆ. ಇಲ್ಲಿ ಆಗೋ ಅತಿ ದೊಡ್ಡ ಮತ್ತು ಕ್ರಾಂತಿಕಾರಕ ಬದಲಾವಣೆ ಅಂದ್ರೆ ಅಮೂರ್ತ ಚಿಂತನೆ ಅಂದ್ರೆ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್. ಈಗ ಅವರು ಕೇವಲ ನೈಜ ಪ್ರಪಂಚದ ಬಗ್ಗೆ ಮಾತ್ರವಲ್ಲ, ಕಾಲ್ಪನಿಕ ಸಾಧ್ಯತೆಗಳ ಬಗ್ಗೆಯೂ ಆಳವಾಗಿ ಯೋಚಿಸಬಹುದು. ಒಂದು ವೇಳೆ ಹೀಗಾಗಿದ್ರೆ ಅಥವಾ ವಾಟ್ ಇಫ್ ಅನ್ನೋ ಪ್ರಶ್ನೆಗಳು ಇಲ್ಲಿಂದಲೇ ಶುರುವಾಗೋದು. ಹೌದು. ಉದಾಹರಣೆಗೆ, ಒಂದು ವೇಳೆ ಮನುಷ್ಯರಿಗೆ ಹಾರೋಕೆ ಸಾಧ್ಯವಿದ್ರೆ ನಮ್ಮ ಸಮಾಜ, ನಗರಗಳ ವಿನ್ಯಾಸ, ಸಾರಿಗೆ ವ್ಯವಸ್ಥೆ ಹೇಗಿರ್ತಿತ್ತು ಅಂತ ಪ್ರಶ್ನೆ ಕೇಳಿ ಅದರ ಬಗ್ಗೆ ಬೇರೆ ಬೇರೆ ಆಯಾಮಗಳಲ್ಲಿ ಯೋಚಿಸೋ ಸಾಮರ್ಥ್ಯ ಈ ಹಂತದಲ್ಲಿ ಬರುತ್ತೆ. ಹೌದು, ಇದನ್ನೇ ಹೈಪೋಥೆಟಿಕೋ ಡಿಡಕ್ಟಿವ್ ರೀಸನಿಂಗ್ ಅಂತ ಕರೆಯೋದು. ಅಂದ್ರೆ ಒಂದು ಸಮಸ್ಯೆಯನ್ನ ತಗೊಂಡು ಅದರ ಎಲ್ಲಾ ಸಂಭಾವ್ಯ ಪರಿಹಾರಗಳ ಬಗ್ಗೆ ಊಹಿಸಿ ಅವುಗಳನ್ನ ವ್ಯವಸ್ಥಿತವಾಗಿ ಪರೀಕ್ಷಿಸಿ ಒಂದು ತೀರ್ಮಾನಕ್ಕೆ ಬರೋ ಸಾಮರ್ಥ್ಯ. ಸರಿ. ಬೀಜಗಣಿತದಲ್ಲಿ ಎಕ್ಸ್ ಮತ್ತು ವೈನಂತಹ ಅಮೂರ್ತ ಸಂಕೇತಗಳನ್ನ ಬಳಸಿ ಲೆಕ್ಕ ಮಾಡೋದು, ತತ್ವಶಾಸ್ತ್ರ, ರಾಜಕೀಯ ಸಿದ್ಧಾಂತಗಳಂತಹ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು ಇದೆಲ್ಲವೂ ಈ ಹಂತದಲ್ಲೇ ಸಾಧ್ಯ ಆಗೋದು. ಅವರು ಕೇವಲ ವಾಸ್ತವವನ್ನ ನೋಡಲ್ಲ, ವಾಸ್ತವದ ಆಚೆಗಿನ ಸಾಧ್ಯತೆಗಳನ್ನೂ ನೋಡ್ತಾರೆ. ಓಕೆ, ಈ 4 ಹಂತಗಳ ಪ್ರಯಾಣ ಬಹಳ ಸ್ಪಷ್ಟವಾಗಿದೆ. ಹುಟ್ಟಿದಾಗಿನಿಂದ ಸಂವೇದನೆಗಳ ಮೂಲಕ ಜಗತ್ತನ್ನು ಅರಿತು, ನಂತರ ಕಲ್ಪನಾ ಲೋಕದಲ್ಲಿ ವಿಹರಿಸಿ, ಆಮೇಲೆ ನೈಜ ವಸ್ತುಗಳ ಬಗ್ಗೆ ತರ್ಕಬದ್ಧವಾಗಿ ಯೋಚಿಸಿ, ಕೊನೆಗೆ ಅಮೂರ್ತ ಚಿಂತನೆಯ ಶಿಖರವನ್ನು ತಲುಪ್ತಾರೆ. ಈಗ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ, ಈ ನಕ್ಷೆಯನ್ನ ಶಿಕ್ಷಕರಾಗಿ ಅಥವಾ ಪೋಷಕರಾಗಿ ನಾವು ಹೇಗೆ ಬಳಸ್ಕೊಳ್ಬೇಕು? ಪಿಯಾಜೆಯ ಸಿದ್ಧಾಂತದ ನಿಜವಾದ ಸೌಂದರ್ಯ ಇರೋದೇ ಅದರ ಪ್ರಾಯೋಗಿಕ ಅನ್ವಯದಲ್ಲಿ. ಪ್ರತಿಯೊಂದು ಹಂತದ ಮಗುವಿಗೆ ಹೇಗೆ ಬೋಧಿಸಬೇಕು ಅನ್ನೋದಕ್ಕೆ ಇದು ದಾರಿದೀಪ. ಉದಾಹರಣೆಗೆ, ಕಾರ್ಯಾಚರಣೆ ಪೂರ್ವ ಹಂತದಲ್ಲಿರೋ ಅಂದ್ರೆ 2ರಿಂದ 7 ವರ್ಷದ LKG ಮಗುವಿನ ಮುಂದೆ ನಿಂತು ನೀವು ಲೆಕ್ಚರ್ ಕೊಟ್ರೆ ಅದು ವ್ಯರ್ಥ. ಹೌದು. ಅವರಿಗೆ ಆಟಿಕೆಗಳು, ಚಿತ್ರಗಳು, ಕಥೆಗಳು ಮತ್ತೆ ಅಭಿನಯದ ಮೂಲಕ ಪಾಠ ಮಾಡಬೇಕು. ಅವರ ಕಲಿಕೆ ದೈಹಿಕವಾಗಿರಬೇಕು. ಅದೇ ರೀತಿ ಮೂರ್ತ ಕಾರ್ಯಾಚರಣೆಗಳ ಹಂತದಲ್ಲಿರೋ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ವಿಜ್ಞಾನದ ಪ್ರಯೋಗಗಳನ್ನ ಕೇವಲ ಬೋರ್ಡ್ ಮೇಲೆ ಚಿತ್ರ ಬಿಡಿಸಿ ವಿವರಿಸೋ ಬದಲು ಅವರನ್ನ ಲ್ಯಾಬ್ಗೆ ಕರ್ಕೊಂಡು ಹೋಗಿ ನೈಜ ವಸ್ತುಗಳನ್ನ ಬಳಸಿ ಪ್ರಯೋಗ ಮಾಡೋಕೆ ಅವಕಾಶ ಕೊಟ್ರೆ ಆ ಕಾನ್ಸೆಪ್ಟ್ ಅವರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಖಂಡಿತ. ಮತ್ತು ಔಪಚಾರಿಕ ಕಾರ್ಯಾಚರಣೆಗಳ ಹಂತದಲ್ಲಿರೋ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಕೇವಲ ನೋಟ್ಸ್ ಕೊಟ್ಟು ಬಾಯ್ಪಾಠ ಮಾಡಿಸೋ ಬದಲು ಚರ್ಚೆ, ಸಂವಾದ ಮತ್ತೆ ಸಮಸ್ಯೆ ಆಧಾರಿತ ಯೋಜನೆಗಳಿಗೆ ಅವಕಾಶ ನೀಡಬೇಕು. ಹವಾಮಾನ ಬದಲಾವಣೆಗೆ ಪರಿಹಾರಗಳೇನು ಅಂತ ಒಂದು ವಿಷಯ ಕೊಟ್ಟು ಅವರ ಅಮೂರ್ತ ಚಿಂತನಾ ಕೌಶಲ್ಯವನ್ನ ಪ್ರಚೋದಿಸಬೇಕು. ಹಾಗಾದ್ರೆ ನಾವು ನೆನಪಿಡಬೇಕಾದ ಒಂದು ಪ್ರಮುಖ ಸೂತ್ರ ಅಂದ್ರೆ, ಮಕ್ಕಳನ್ನ ದೊಡ್ಡವರ ಚಿಕ್ಕ ಪ್ರತಿರೂಪಗಳೆಂದು ಪರಿಗಣಿಸಿ ಬೋಧಿಸಬೇಡಿ. ಅವರ ವಯಸ್ಸು ಮತ್ತು ಅರಿವಿನ ಹಂತಕ್ಕೆ ತಗ್ಗಂತೆ ನಮ್ಮ ಬೋಧನಾ ವಿಧಾನವನ್ನ ಹೊಂದಿಸಿಕೊಳ್ಬೇಕು. ಅತ್ಯುತ್ತಮವಾಗಿ ಹೇಳಿದಿರಿ. ಹಾಗಾದ್ರೆ ಇಂದಿನ ನಮ್ಮ ಇಡೀ ಚರ್ಚೆಯನ್ನ ಒಂದು ಮಜವಾದ ಸಾರಾಂಶದೊಂದಿಗೆ ಮುಗಿಸೋಣವೆ. ಕೇಳುಗರಿಗೆ ನೆನ್ಪಿಟ್ಕೊಳ್ಳೋಕೆ ಸುಲಭ ಆಗುತ್ತೆ.
ಖಂಡಿತ ಮುಂದುವರಿಸಿ. ಸರಿ, ಪಿಯಾಜೆಯ 4 ಹಂತಗಳ ಒಂದು ಮಜವಾದ ಪುನರಾವಲೋಕನ. ಮೊದಲ ಹಂತದ ಶಿಶುಗಳು ಜಗತ್ತನ್ನ ರುಚಿ ನೋಡ್ತಾರೆ. ಎರಡನೇ ಹಂತದ ಚಿಕ್ಕ ಮಕ್ಕಳು ಜಗತ್ತನ್ನ ಕಲ್ಪಿಸಿಕೊಳ್ತಾರೆ. ಮೂರನೇ ಹಂತದ ಪ್ರಾಥಮಿಕ ಶಾಲಾ ಮಕ್ಕಳು ಜಗತ್ತನ್ನ ತರ್ಕಿಸ್ತಾರೆ, ಆದ್ರೆ ಕಣ್ಣಿಗೆ ಕಂಡಿದ್ದನ್ನ ಮಾತ್ರ. ಮತ್ತು 4ನೇ ಹಂತದ ಹದಿಹರೆಯದವರು ಕಂಡಿದ್ದನ್ನು ಮತ್ತು ಕಾಣದ್ದನ್ನು ಪ್ರಶ್ನಿಸ್ತಾರೆ. ಹಾ, ಇದು ಅತ್ಯುತ್ತಮ ಸಾರಾಂಶ. ಇದಕ್ಕಿಂತ ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿ ಹೇಳೋಕೆ ಸಾಧ್ಯವಿಲ್ಲ. ಹಾಗಾದ್ರೆ ಇಂದಿನ ಚರ್ಚೆ ಇಲ್ಲಿಗೆ ಮುಕ್ತಾಯ. ಇದು ಕೇಳುಗರಿಗೆ ಮಕ್ಕಳ ಮನಸ್ಸಿನ ನಕ್ಷೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡಿದೆ ಅಂತ ಭಾವಿಸ್ತೇವೆ. ಮುಂದಿನ ಚರ್ಚೆಯಲ್ಲಿ ನಿಮಗೆ ಯಾವ ಸಿದ್ಧಾಂತದ ಬಗ್ಗೆ ತಿಳಿಯಲು ಇಷ್ಟವಿದೆ? ವೈಗೋಟ್ಸ್ಕಿ, ಕೋಲ್ಬರ್ಗ್ ನಮಗೆ ತಿಳಿಸಿ. ಹೌದು, ಮುಂದಿನ ಚರ್ಚೆಗೆ ಸಿದ್ಧರಾಗಿರಿ.